ಏನು ನಿಮ್ಮ ಅಕ್ಕ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ, ನಿಜನೇನು? ಯಾವಕ್ಕ? ಆಶನಾ? ಹ್ಞೂ, ಹಂಗೆ ಹೇಳ್ತಿದ್ರಪ್ಪ. ಆಶಾ ಪ್ರೆಗ್ನೆಂಟ್ ಅಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೋಗೋಳಂತೆ ತೋರಿಸ್ಕೊಳಕ್ಕೆ, ವಾಂತಿ ಮಾಡ್ಕೊತಾ ಇದ್ಲಂತೆ ಬೆಳಗ್ಗೆಯಿಂದನೂ ಅಂತ ಹೇಳ್ಬಿಟ್ಟು ಯಾರೋ ಹಂಗೆ ಅಂತ ಇದ್ರು. ನಾನು ಅದಕ್ಕೆ ಏನೋ ನಮ್ಮ ಇರ್ಬೋದೇನೋ ಅಂತ ಅನ್ಕೊಂಡೆ. ಏನೋ ಬಿಟ್ರಿ, ಹೆಂಗೋ ನಿಮ್ಮ ಮನೆಗೆ ಗೊತ್ತಾಗ ಹೆಂಗೋ ಮಗ ಬರ್ತದೆ. ಶಾರದಿ ನೀನು ಹಿಡಿಯೋಕ್ಕಾಯ್ತದ? ಇದು ಏನು ಹೇಳ್ತಿದ್ದೀರಾ ನೀವು? ನಿಜ ಹೇಳ್ತಾ ಇದ್ದೀರಾ? ನನಗೆ ಗೊತ್ತಿಲ್ವಲ್ಲ ವಿಷಯ ಏನೋ. ನಮ್ಮನೆ ಯಾರಿಗೂ ಗೊತ್ತಿಲ್ಲ ಬುಸ್ರಿ ಆಗೋಳೆ ಅಂತ ಹೇಳ್ಬಿಟ್ಟು. ಏ, ಯಾರು ಗೊತ್ತಾಯ್ತದೆ? ಇನ್ನು ಆಸ್ಪತ್ರೆಗೆ ಹೋಗವ್ರೆ ಅಂತ ಕೇಳ್ಪಟ್ಟೆ ಅಷ್ಟೇನೆ. ಆಸ್ಪತ್ರೆಗೆ ಹೋಗವ್ರೆ, ಆದರೆ ಇನ್ನೂ ಏನು ಹೇಳಿಲ್ಲ ಅಂತ ಅನ್ನಿಸ್ತದೆ. ಅದೇ ಅವ್ರು ಚಿಕ್ಕಮ್ಮವಳಲ್ಲ ಬೆಣ್ಣೆ ಶಾಂತಮ್ಮ ಅವರೆಲ್ಲ ಆಟ ಮಾಡ್ಕೊಂಡು ಹೋದ್ರಂತೆ. ನಮ್ಮ ಮನೆ ಪಕ್ಕದಾಗೆ ರವಿ ಅಂತ ಅವ್ರು ಹೇಳು, ಅವಂದೇನೇ ಆಟ ಇರೋದು. ಅದಕ್ಕೆ ಅವಳು ಹೆಂಡ್ತಿಗೇನೋ ಗೊತ್ತಾಯ್ತೇನೋ ಹಂಗಂತ ಹೇಳಿದ್ಲು ನನಗೆ. ಸರಿ ಬಿಡು ಅಂತ ಸುಮ್ಕಾದೆ. ನೀನು ಹಿಂಗೆ ದಾರಿನ ಕಾಣಿಸ್ದಲ್ಲ, ಅದಕ್ಕೆ ನಿನಗೊಂದು ಮಾತು ಹೇಳೋಣ ಅಂತ ಹೇಳ್ದೆ. ಹೌದಾ? ಏನೋ ನಮ್ಮನೆ ತನಕ ವಿಷಯ ಅಂತೂ ಬಂದು ಮುಟ್ಟಿಲ್ಲ. ನೋಡೋಣ. ಏನೋ ವಿಚಾರ ಗೊತ್ತಾಗ್ತೈತಲ್ಲ, ಬಂದ ತಕ್ಷಣ ಅವಳೇ ಬಂದು ಹೇಳ್ತಲಲ್ಲ, ಗೊತ್ತಾಗ್ತೈತೆ. ಅವಾಗ ನೀನು ಬಸ್ರಿ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಏನೋ ಹೇಳಿದ್ದಂತೆ. ಇವಾಗ ಅವ್ರಿಗೆ ಬೇಜಾರಾಗಿತ್ತವಾಗ. ಇವಾಗ ಏನಾರ ಆಶಾ ಏನಾರ ಪ್ರೆಗ್ನೆಂಟು ಅಂತ ಗೊತ್ತಾಗ್ಬಿಟ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಟ್ಬಿಡ್ತಾರೆ. ಹೌದೌದು, ಇರ್ಬೋದು. ಸರಿ, ನಾನು ಬರ್ತೀನಿ. ಅಯ್ಯಯ್ಯೋ, ಈ ಆಶಾ ಏನಾರ ಪ್ರೆಗ್ನೆಂಟ್ ಆಗೋಗ್ಬಿಟ್ರೆ ಏನಪ್ಪ ಕತೆ? ಈಗ ಆಶಾ ಪ್ರೆಗ್ನೆಂಟ್ ಆದರೆ ನನಗೆ ಈಗಿನ 3 ಕಾಸು ಮರ್ಯಾದಿನೂ ಇರಲ್ಲ. ಈಗಲೇ ನಮ್ಮ ಮನೆಯಾಗ 3 ಕಾಸು ಮರ್ಯಾದೆ ಇಲ್ಲ. ಇನ್ನು ಇವಳೇನ ಬಸ್ರಿ ಆಗ್ಬಿಟ್ರೆ ನನ್ನನ್ನು ಕೆಲಸ ಹಾಳು ಮಾಡ್ಕೊಬಿಡ್ತಾರೆ. ಏನು ಮಾಡೋದು? ಇದಕ್ಕೇನಾದರೂ ಒಂದು ಪ್ಲಾನ್ ಮಾಡಬೇಕು. ಇಲ್ಲ ಅಂದರೆ ನನ್ನ ಕತೆ ತಿಥಿ ಆಗೋಗ್ಬಿಡ್ತೈತೆ ಅಷ್ಟೇನೆ. ಇವು ಸಂಸಾರದ ವಿಚಾರನೋ ಒಂಚೂರೂ ಗೊತ್ತಾಗಲ್ಲ. ಯಾವಾಗ ಏನೇನು ನಡೀತಾ ಇರ್ತೈತೆ, ಏನೇನು ಆಗ್ತೈತೆ, ಏನೇನು ಬರ್ತೈತೆ, ಏನೇನು ಹೋಗ್ತೈತೆ, ಒಂದು ಗೊತ್ತಾಗಲ್ಲ. ದೇವ್ರಿಗೆ ಗೊತ್ತಾಗಬೇಕಲ್ಲ. ನೋಡಮ್ಮಿ ಆಶಾ, ಬೇಜಾರೇ ಮಾಡ್ಕೋಬೇಡ. ಏನು ಬಸ್ರಿ ಆಗಿಲ್ಲ ಅಂತ ಬೇಜಾರಾಯ್ತಾಯ್ತಾ? ಏನು ಬೇಜಾರು ಮಾಡ್ಕೊತೀಯಾ? ನಾನು ನೋಡಿ ಎಷ್ಟು ವರ್ಷಕ್ಕೆ ನನಗೆ ಮಗ ಆಗಿದ್ದು ಅಂತ ಹೇಳ್ಬಿಟ್ಟು ಹಣೆನಾಗ ಇಂಥ ಟೈಮಿಗೆ ಆಗಬೇಕು ಅಂತ ಬರ್ದಿದ್ರೆ ಯಾವನಿಂದನೂ ತಗ್ಸೋಕ್ಕಾಗಿಲ್ಲ. ಅಂಥ ಟೈಮಿಗೆ ಕರೆಕ್ಟಾಗಿ ಸರಿಯಾಗೇನೆ ಆಯ್ತದೆ. ನೀನೇನು ತಲೆ ಕೆಡಿಸ್ಕೊಳಕ್ಕೇನು ಹೋಗ್ಬೇಡ, ಸರಿನಾ? ಈಗ ನೀನು ಆರಾಮಾಗಿ ಕುಂತ್ಕ. ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಅದನ್ನೇ ತಲೆ ಕೆಡಿಸ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಚಿಕ್ಕಮ್ಮ, ಯಾರು ಹೇಳಿದ್ದು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಾ ಇದ್ದೀನಿ ಅಂತ? ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡ್ತಾ ಇಲ್ಲ. ನಾನು ಆಗದಿದ್ದು ಒಳ್ಳೇದೇ ಆಯಿತು ಬಿಡಿ. ಯಾಕಂದರೆ ಅಪ್ಪ ಅನ್ನಿಸ್ಕೊಂಡವನಿಗೆ ನೆಟ್ಟಿಗೆ ನೋಡ್ಕೊಳ್ಳೋ ಯೋಗ್ಯತೆನೇ ಬಂದಿಲ್ಲ ಇನ್ನೂ. ಈ ಮಗ ಅಂತ ಮಾಡ್ಕೊಬಿಟ್ಟು ನಾನು ತಾನೇ ಏನು ಮಾಡಲಿ? ನನಗೂ ಮಗಿನ ಅವಶ್ಯಕತೆ ಏನಿಲ್ಲ ಬಿಡಿ. ಅವಾಗೇನೋ ಹಂಗೆ ಅನ್ನಿಸ್ತು ಅಂದ್ಕೊಂಡೆ. ಆದರೆ ನನ್ನ ಗಂಡ ಇವತ್ತು ಅಲಾಲ್ ಟೋಪಿನೇ, ಇವತ್ತು 10 ರೂಪಾಯಿ ದುಡಿಯಲ್ಲ. ಇಡೀ ಫ್ಯಾಮಿಲಿ ಭಿಕ್ಷೆ ಎತ್ತಬೇಕಂತ ಪರಿಸ್ಥಿತಿಗೆ ಬಂದೈತೆ. ಇಂಥ ಪರಿಸ್ಥಿತಿನಾಗ ನಾನು ಮಗ ಮಾಡ್ಕೊಂಡು ನಾನು ಕುಂತ್ಕೊಬಿಟ್ರೆ ಯಾರು ನೋಡ್ಕೊತಾರೆ ಎಲ್ಲನೂ? ನನ್ನ ಗಂಡ ಅಂತೂ 10 ರೂಪಾಯಿ ಅಂತೂ ದುಡಿತಾನೇ ಇಲ್ಲ. ಈ ನೀರಾಪರದೆಲ್ಲ ಮಾರ್ಕೊಂಡು ಜೀವನ ಪೂರ್ತಿ ತಿನ್ಬೇಕಾಗ್ತೈತೆ. ಒಳ್ಳೆ ಟೈಮಾಗೆ ಒಳ್ಳೆ ಇದ್ರಾಗ ಆಗ್ತದೆ ಬಿಡಿ. ನನಗೆ ಬೆಳಿಗ್ಗೆ ನಾನು ವಾಂತಿ ಮಾಡ್ಕೊಂಡಾಗ ಬಸ್ರಿಯಾಗಿ ಹೋಗ್ಬಿಟ್ಟಿದ್ದೀನ ಅಂತೇಳ್ಬಿಟ್ಟು ಭಯ ಆಗ್ತಾಯಿತ್ತು ಒಳಗೇನೆ. ಆಮೇಲೆ ಡಾಕ್ಟ್ರ್ ಹೇಳಿದ್ಮೇಲೆ ಫುಲ್ಲು ಖುಷಿ, ಫುಲ್ಲು ಸಮಾಧಾನ ಹೋಗ್ಬಿಡ್ತು ಚಿಕ್ಕಮ್ಮ. ನನಗಂತೂ ಬಿಡು, ಏನೂ ಬೇಡ ನನಗಂತೂ. ಆಗಲಿಲ್ಲ ಅಂದ್ರೂ ನನಗೇನು ಬೇಜಾರಿಲ್ಲ. ಅಮ್ಮಿ ಬಂದ್ರಾ? ಏನು ಹೇಳಿದ್ರು ಅಮ್ಮಿ ಡಾಕ್ಟ್ರು? ಬಸ್ರಿ ಅಲ್ವಂತೆ, ಗ್ಯಾಸ್ಟ್ರಿಕ್ಕು ಶಾನೆ ಆಗೋಗ್ಬಿಟ್ಟೈತೆ, ಅದಕ್ಕೆ ನೀನು ವಾಂತಿಗಳು ಶಾನೆ ಆಗೋಗ್ಬಿಟ್ಟವೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಹೇಳಿ ಒಂಚೂರು ಮಾತ್ರೆ ಹಂಗೇನೆ ಅದೇನೋ ಕುಡಿಯೋಕ್ಕೆ ಪೌಡ್ರು ಅದೆಲ್ಲನೂ ಕೊಟ್ಟು ಕಳಿಸಿದ್ರು. ಅಯ್ಯೋ ನೀವುದೇ ನಾನು ಬಸ್ರಿ ಅಂತ ನೀನು ಅನ್ಕೊಬಿಟ್ಟಿದ್ನಲ್ಲ, ವಾಂತಿಗಳು ಮಾಡ್ಕೊಂಡಿದ್ದ ತಕ್ಷಣನೇನಿಯಾ? ಅಯ್ಯೋ ಬಸ್ರಿ ಅಲ್ವಾ ಮತ್ತೆ? ಹೋಗತ್ತಾಗೆ. ನಾನು ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಬಿಟ್ಟಿದ್ದೆ. ಅತ್ತಾಗೆ ಬೇಗ ಆಗ್ಬಿಟ್ರೆ ಅತ್ತಾಗೆ ಹೆಂಗೋನೂ ವಾಸಿ ಆಯ್ತದೆ, ಬೇಗ ಆದರೆ ಸಾಕು ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತೈತೆ. ಇನ್ನು ದೇವ್ರು ನಮ್ಗೆ ಅದು ಯಾವಾಗ ಕೊಡ್ತದೋ ಏನೋ. ನನಗೆ ಒಟ್ಟಿಗಿದ್ದಂಗೆನೇ ಮಗ ಅತ್ತಾಗೆ ಹೆಂಗೋ ಆಗ್ಬಿಟ್ರೆ ಹೆಂಗೋ ನೋಡ್ಕೊಂಡು ಮಾಡ್ಕೊಂಡು ಹೆಂಗೋನೂ ಸಂದಾಗ ಸಾಕು ಕೊಡ್ಬೋದಿತ್ತು. ಸರಿ ಬಿಡು, ಆಯಿತು. ನಾನು ಸ್ವೀಟ್ ಗೀಟಿನಾರ ಮಾಡೋಣ ಅಂತ ಹೇಳ್ಬಿಟ್ಟು ರವೆ ಹುರಿದ್ಬಿಟ್ಟು ಅದೇ ಪಾಯಸ ಗೀಸ ಮಾಡೋಣ ಅಂತ ರವೆ ಹುರಿದು ಕಾಯೆಲ್ಲ ತುರಿದೆಲ್ಲ ಇಕ್ಕಿ ಎಲ್ಲ ಮಾಡ್ತಾಯಿದ್ದೆ. ಸಿಹಿ ಸುದ್ದಿ ತಗೊಬಿಟ್ಟು ಬರ್ತೀರೇನೋ ಅಂತ ಹೇಳಿ. ಆಮೇಲೆ ಹಂಗೆ ಹೊಲ್ದ ಕಡೆ ಕೆಲಸಿತ್ತ ಹೋಗ್ಬಿಟ್ಟೆ. ಬಂದ್ಮೇಲೆ ಮಾಡೋಣ ಅಂತ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಇನ್ನೊಂದ್ಸಲ ಯಾವಾಗನ ಆಯ್ತದೆ, ಹಣೆ ಬರಹ ಚೆನ್ನಾಗಿದ್ದಾಗ. ಯಾಕವ ಬೇಜಾರ ನಿಂಗೆ? ನನ್ನ ಮಕ್ಕ ನೋಡ್ರೆ ನಿಂಗೆ ಬೇಜಾರ ಥರನ ಕಾಣಿಸ್ತೈತೆ. ನೀನು ತಗ ಬೇಜಾರಾದ್ರೂ ತೋರಿಸ್ಕೊಳಕ್ಕಿಲ್ಲ. ಬೇಜಾರು ಆಯ್ತಾಯ್ತಾ ಬಸ್ರಿ ಅಲ್ಲ ಅಂತ ಗೊತ್ತಾದಾಗೆ ಅಂತ ಹೇಳ್ಬಿಟ್ಟು ಕೇಳಿದೆ ಅಷ್ಟೇ. ಬಿಡು, ಆಯ್ತದೆ. ಏನೇನು ಓಡಾಗಿರೋ ವಯಸ್ಸು ಓಡಾಗಿರೋದು ಏನು ಓಡೋಗ್ಬಿಟ್ಟೈತೆ ನಿಂಗೆ ವಯಸ್ಸು? ಈಗಿನ ಕಾಲದಾಗ ನೀನು ವಯಸ್ಸರು ಇನ್ನೂ ಮದುವೆನೇ ಮಾಡ್ಕೊಂಡಿರಲ್ಲ ತಕ. ಎಲ್ಲ ಹಂಗೆ ಬಿದ್ಕೊಂಡು ಅಳಿತಾ ಇರ್ತವೆ ಅಂಥದ್ರಾಗ ನಿನಗೆ ಏನು ಓಡೋಗಿಲ್ಲ ವಯಸ್ಸು. ಆಯ್ತದೆ, ಮಗ ಒಂದು ಒಳ್ಳೆ ಮಗನೇ ಹುಟ್ಟುತ್ತದೆ ಅಲ್ವಾ? ನಾನೇ ಎಂತೆಂಥ ಆಸೆನೂ ಇಟ್ಕೊಂಡಿದ್ದೆ. ಹೋದ್ರೋಗ್ಲಿ ಬಿಡು, ಸಮಾಧಾನ ಮಾಡ್ಕೋಬೇಕು. ಅಮ್ಮ ಎಂಥ ಬೇಜಾರಿಲ್ಲ, ಸಮಾಧಾನ ನಾ ಯಾಕೆ ಮಾಡ್ಕೋಬೇಕು? ಸುಮ್ ಕೂತ್ಕ. ಆ ಡಬ್ಬ ನನ್ನ ಮಗನಿಗೆ ನೆಟ್ಟಿಗೆ ಎಂಟಿನ ಸಾಕಕ್ಕೆ ಯೋಗ್ಯತೆ ಇಲ್ಲ. ಇನ್ನು ಮಕ್ಳು ಮರಿನೆಲ್ಲ ಎಲ್ಲಿ ಸಾಕ್ತಾನೆ, ಎಲ್ಲಿಂದ ಸಾಕ್ತಾನೆ ಡಬ್ಬ ನನ್ನ ಮಗ? ಅವನು ಹೋಗಿ ಅವನ ಹತ್ರಕ್ಕೆ ಹೋಗು. ಅಮ್ಮ ಅವ್ನು ಯಾವತ್ತು ನಿಯತ್ತಾಗಿ ಗಂಡಸು ಅಂತ ಹೇಳ್ಬಿಟ್ಟು ತೋರಿಸ್ಕೊತಾನೋ ಅವತ್ತು ಮಕ್ಳು ಮಾಡ್ಕೊತೀನಿ. ಹಿಂಗೆಲ್ಲ ಮಕ್ಳು ಮರಿ ಮಾಡ್ಕೊಬಿಟ್ಟು ಮಕ್ಳು ಮರಿನೆಲ್ಲ ಬೀದಿಗೆ ಬಿಡೋಕ್ಕಾಯ್ತದೇನಮ್ಮ? ಹೋಗಿ ಅವನಿಗೋಸ್ಕರ ಬೇಜಾರು ಮಾಡ್ಕೊಳ್ಳೋದ? ನೋಡು, ಯಾವ ಬೇಜಾರಿಲ್ಲ, ಫುಲ್ ಖುಷಿನೇ ಆಯ್ತೈತೆ. ಅಪ್ಪ ಅಂತ ಅನ್ನಿಸ್ಕೊಂಡನು ಮಕ್ಳನ್ನ ಸಾಕ ಯೋಗ್ಯತೆ ಇರಬೇಕು. ಆ ಬೇವರ್ಸಿಗೆ ಅದು ಇಲ್ವಲ್ಲ.
ನಾನೇ ತಪ್ಪು ಮಾಡ್ಬಿಟ್ಟೆ ಅನ್ನಿಸುತ್ತೆ ಕಣಮ್ಮ. ಸ್ಟಾರ್ಟಿಂಗಾಗೆಲ್ಲ ದುಡ್ಡು ಪಡ್ಡು ಅಂತ ಹೇಳ್ಬಿಟ್ಟು ನಾನು ದುಡ್ಡು ನೋಡ್ಬಿಟ್ಟು ಆ ಉಷಾ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗನ ನಾನು ಮದುವೆ ಮಾಡ್ಕೊಬಿಟ್ಟು ಇವತ್ತು ಆಳ್ಗೆಡ್ಕೊಬಿಟ್ಟಿದ್ದೀನಿ ಜೀವನನ. ಅಂತದ್ರಾಗಿ ಅವನಿಗೆ ಹುಟ್ಟಿರೋ ಮಕ್ಕಳನ್ನ ತಿರುಗಿ ನಾನೇ ನೋಡ್ಕೋಬೇಕಾಯ್ತದೆ. ನನ್ನ ಹೊಟ್ಟೆ ನಾನು ನೋಡ್ಕೊಳಕ್ಕೆ ಈಗ ಗೊತ್ತಲ್ಲ ಹೆಂಗೆ ಇದು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಅಂತದ್ರಾಗ ಮತ್ತು ಆ ಮಕ್ಳುಗಳ್ನು ಎಲ್ಲಮ್ಮ ನೋಡ್ಕೊಳಮಿ. ಏನೋ 4 ಜನ ಅಂತಾರೆ ಅಂತ ಮಕ್ಕಳು ಮಾಡ್ಕೊಳ್ಳೋದಲ್ಲ ಕಣಮ್ಮ. ನಮಗೆ ಸಾಕಕ್ಕೆ ಯೋಗ್ಯತೆ ಐತಾ ಅಂತ ಹೇಳ್ಬಿಟ್ಟು ಮಾಡ್ಕೋಬೇಕು ಮಕ್ಕಳನ್ನ. ಇದೇನಮ್ಮಿ ಆಶಾ ಹಿಂಗೆ ಮಾತಾಡ್ಬಿಟ್ಟಲ್ಲ. ಅವಳು ಉಷಾನೂ ಬಸ್ರಾಗವಳೆ. ನೀನು ಆದರೆ ಸಂದಕ್ಕಿರೋದು ಏನು ಮಗನ ಆಗಕ್ಕೆ ಯೋಗ್ಯತೆ ಇಲ್ವೇ ನಮಗೆ? ಇರೋದೆಲ್ಲ ಸಾಕ್ತಾಗ ಚೆನ್ನಾಗಿ ನೋಡ್ಕೊಳ್ಳಿ. ನನಗೇನು 16 ಜನ ಮಕ್ಕಳವ್ರ ಇರೋದು ಒಬ್ಬರೇ ತಾನೇ ಮಗಳು. ಇನ್ನು 16 ಜನಕ್ಕೆ ಇಡ್ರಿಸ್ತೀನ ನಾನು. ನೋಡಮ್ಮಿ ನೀನೇ ಒಬ್ಬಳೇ ಇರೋದಲ್ಲ ನನಗೆ. ಎಷ್ಟಾದ್ರೂ ನಿನಗೆ ನೋಡ್ಕೊಳಕ್ಕೆ ನೀನೇ ಇಕ್ಕದೆ ಎಲ್ಲನೂ. ನೋಡು ಬೇಜಾರು ಗೀಜಾರೆಲ್ಲ ಬಿಟ್ಟು ಆರಾಮಾಗಿ ನೀನು ಮಕ್ಕಳು ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡು. ನನ್ನ ಗಂಡು ಸಾಕಾಕಿಲ್ಲ ಅಂತ ಯೋಚನೆ ಮಾಡಬೇಡ. ನಾನಿದ್ದೀನಿ, ನಾನು ಸಾಕ್ತೀನಿ. ನಿಂಗೆ ಹೇಳೋದು ಅರ್ಥ ಆಯ್ತಿಲ್ಲ ನಿಂಗೆ? ಅವ್ನಿಗೆ ಜವಾಬ್ದಾರಿ ಬರಲಿ ಸುಮ್ಮನಿರು ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ ಅಮ್ಮ, ಅವ್ನ ಜವಾಬ್ದಾರಿ ಬರೋ ತನಕ ಈ ಮಕ್ಕಳ ವಿಚಾರ ಎತ್ತಬೇಡ. ಮೊದಲು ಮನೆ ಕಟ್ಟಕ್ಕದೇನೋ ಪಾಯಿದ್ದೆಲ್ಲ ಕೇಳ್ತಿದ್ದೆಲ್ಲ ಹೋಗಿ ಪೂರೈಸ್ಕೊಂಡು ಕೇಳ್ಕೊಬಿಟ್ಟು ಬಂದು ಪಾಯಾಗಿ ಹಾಕನ ಹೋಗು ಸುಮ್ಮನೆ. ನೀನು ಅದು ಇದು ಅಂತ ಕುಂತ್ಕೊಂಡ್ರೆ ಅದು ಇರಕ್ಕಿಲ್ಲ ಇದು ಇರಕ್ಕಿಲ್ಲ. ನಮ್ಮನ್ನ ಆಡ್ಕೊಳ್ಳೋರು ನೀವು ಒಬ್ಬರ ಇಬ್ಬರ ಉರ್ದುಂಬ ನಮ್ಮನ್ನ ಆಡ್ಕೊಂಡು ನುಗ್ತಾವ್ರು ಸುಮ್ಮನೆ. ಈಗ ಸುಮ್ಮನೆ ಎದ್ದು ನೋಡಿ ನೀನು. ಆಗ ಅವಳಿಗೆ ಏನು ಇಷ್ಟನೋ ಅದು ಮಾಡಲಿ. ಈಗಿನ ಕಾಲದ ಹುಡುಗಿಯರು ಅವ್ರಿಗೂ ಗೊತ್ತಿರ್ತದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನೀ ಸುಮ್ಕೆನೆಯ ಎದ್ದು ಬೈಲಿ ಸುಮ್ಮನೆ. ಆ ಯಾಶಂಗೆ ಏನು ಇಷ್ಟನೋ ಅದನ್ನೇ ಮಾಡಲಿ. ನೀವೆಲ್ಲನೂ ಹಿಂಗೆ ಹೇಳ್ಕೊಂಡು ಕುತ್ಕೋಬೇಡಿ. ಅವಳ ಜೀವನ ಅವಳ ಕಷ್ಟ ಅವಳಿಗೆ ಗೊತ್ತಿರ್ತದೆ. ಇನ್ನೂ ಒಂದು 2 ದಿನ ಬಿಟ್ಕೊಂಡೇ ಮಕ್ಕಳು ಮಾಡ್ಕೊಂಡ್ಲಿ ಬಿಡಿ. ಏನು ಆಗಕ್ಕಿಲ್ಲ, ಏನು ಓಡೋಗಕ್ಕಿಲ್ಲ. 2 ದಿನ ಬಿಟ್ಕೊಂಡು ಮಾಡ್ಕೊಂಡಿದ್ದ ತಕ್ಷಣನೇ ಹೆಂಗೋ ಅವಳು ಯೋಚನೆ ಮಾಡೋಕ್ಕೋಸಿ ಟೈಮ್ ಸಿಗ್ತದೆ. ನಿಮ್ಮ ಒಳಿ ಏನಾರ ಬದ್ಲುಗಿದ್ಲು ಆಯ್ತಾನ ಇಲ್ಲ ಹಿಂಗೆ ಸಾಯ್ತಾನ ಎಲ್ಲ ಗೊತ್ತಾಯ್ತದೆ ತಾನೇ. ಬರ್ರಿ ಸುಮ್ಕೆನೆ. ಅದು ನಿಜನೇ. ನಮ್ಮ ದುಡ್ಡಾಗೆ ಅವನು ಒಳಿಯನ್ನು ಕರ್ಕೊಬಿಟ್ಟು ಬಂದು ಮಾಡ್ಕೋಬೇಕಾಯ್ತದೆ. ಯಾಕೆ ಬೇಕು ನಮ್ಗೆ ಎಲ್ಲನೂ? ದೇವ್ರು ಕೊಡಲಿ ಆದಾಗಲಿ ಬಿಟ್ಟಾಕ. ನೀನೇನು ಕೇಳೋದಿಲ್ಲ ಏನು ಮಾಡೋದಿಲ್ಲ. ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀನಿ ನಾನಂತೂ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಯಾಕೆ ಬೇಕು ಸುಮ್ಕೆನೆಯ ನಾನು ಟೆನ್ಷನ್ ಮಾಡ್ಕೊಳ್ಳೋದು. ನಡಿಯಮ್ಮಿ ಪಾಯಸಕ್ಕೆಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ಯಾಕೆ ಸುಮ್ಮನೆ ಬಿಟ್ಬಿಡ್ಬೇಕು ಪಾಯಸಕ್ಕೆಲ್ಲನೂ? ಪಾಯಸನೇ ಮಾಡ್ಕೊಂಡು ತಿನ್ನನಿ. ರಾತ್ರಿಗೆ ಒಂಚೂರು ಪಾಯಸ ಅನ್ನ ಸಾರು ಒಂಚೂರು ಬೋಂಡನೇ ಹಾಕ್ಬಿಡು. ತಿನ್ಕೊಳ್ಳೋಣ ತಗ ಸುಮ್ಮನೆ. ಏನೋ ಖುಷಿನೋ ದುಃಖನೋ ಮಾಡಿರೋದು ವೇಸ್ಟ್ ಮಾಡೋಕ್ಕಾಯ್ತದ? ನೋಡಿ ಅವ್ಳಿಗೆ ಇಷ್ಟ ಬಂದಾಗ ಮಗನ ಮಾಡ್ಕೊಳ್ಳಿ. ಅವಳಿಗೊಂದು ಏನು ಅನ್ನಿಸ್ತದೋ ಅದನ್ನು ಮಾಡಲಿ. ನಾನು ಏನು ಅವಳು ಕೇಳಲ್ಲ, ನಾನು ಏನು ಬಿಡೋಕ್ಕಿಲ್ಲ. ಅದು ಅವಳು ಇಷ್ಟ ಅಷ್ಟೇನೆ. ನಡಿ ದೊಡ್ಡಮ್ಮಿ ಆಶಾ, ನಿಂಗೆ ಏನು ಅನ್ಸಿದ್ರೆ ಅದು ಮಾಡು. ಅವ್ರು ಅನ್ಕೋತಾರೆ ಇವ್ರು ಅನ್ಕೋತಾರೆ ಊರವ್ರು ಅನ್ಕೋತಾರೆ ಪಕ್ಕದ ಮನೆಯವ್ರು ಅನ್ಕೋತಾರೆ ಅಂತ ಮಕ್ಕಳು ಮಾಡ್ಕೋಬೇಡ. ನಿಂಗೆ ಯಾವಾಗ ಬೇಕು ಅಂತ ಅನ್ನಿಸ್ತದೋ, ಯಾವಾಗ ನಿನ್ನ ಗಂಡ ನಿನ್ನೆಲ್ಲ ನೋಡ್ಕೊತಾನೆ ಮಾಡ್ತಾನೆ ಅಂತ ಅನ್ನಿಸ್ತದೋ ಅವತ್ತೇನೇ ಮಾಡ್ಕ. ಅಲ್ಲಿ ಗಂಟೆ ನೀನು ಮಾಡ್ಕೊಂಡಿಲ್ಲ ಅಂದ್ರೂ ಯಾರು ಏನೂ ಹೇಳಲ್ಲ. ಈಗ ಅನ್ಕೊಳ್ಳೋರು ಯಾರು ಬಂದ್ಬಿಟ್ಟು ನಮ್ಮ ಕಷ್ಟಕ್ಕಾಯ್ತಾರ ಹೇಳು ಅಂತಾರೆ 100 ಜನ. ಯಾರು ಒಂದು ಹಿಂಗೆ ಹುಷಾರಿಲ್ಲ ಕಣಮ್ಮ ಮಗನ ನೋಡ್ಕೊಳ್ಳಲ್ಲ ಅಂಕಣಮ್ಮ ಹಿಂಕಣಮ್ಮ ಅಂದರೂ ಏನೂ ಸಹಾಯ ಮಾಡೋಕ್ಕಿಲ್ಲ. ಸರಿನಾ? ಏನೋ ಒಂದು ಆಯ್ತದೆ. ನಿನ್ಗೆ ಇಷ್ಟ ಬಂದಂಗೆ ಏನೇ ನೀನು ಮಾಡ್ಕ. ನಮ್ಮ ಮಾತು ನಿಮ್ಮ ಅಮ್ಮನ ಮಾತು ಏನೂ ಕೇಳಕ್ಕೆ ಹೋಗ್ಬೇಡ. ಸರಿ ಚಿಕ್ಕಮ್ಮ ಆಯ್ತು. ನಾನು ಅಂದ್ಕೊಂಡಿದ್ದೀನಿ ಇನ್ನೂ 1 ವರ್ಷ ನೋಡೋಣ ಬಿಡು ಇನ್ನೇನಕ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನನ್ನ ಗಂಡ ಸರಿ ಹೋಗ್ತಾನ ಕೈ ಕೊಡ್ತಾನೆ ಏನು ಮಾಡ್ತಾನೆ ಯಾಕೋ ನನ್ನ ಗಂಡನ ನಡವಳಿಕೆನೇ ನನಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಒಂದು 2 ದಿನ ನೋಡೋಣ ಇರಿ, ಆಮೇಲೆ ಯೋಚನೆ ಮಾಡೋಣ. ಸರಿ ಆಯಿತು. ನಮ್ಮ ಅಮ್ಮಿರ ಗಂಟ ಸುರತ್ತದ ನನಗೆ. ನಮ್ಮ ಅಮ್ಮಂಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನೊಬ್ಳೇನೆಯ ಮಗ ನೋಡ್ಕೊಂಡ್ಲಾ, ನನ್ನನ್ನು ನೋಡ್ಕೊಂಡ್ಲಾ, ಊಟಕ್ಕೆ ಹೊಂದಿಸ್ಕೊಂಡ್ಲಾ, ಯಾರು ಗೊತ್ತಾ ನನಗೆ ದಿಕ್ಕುಗೆ? ಈಗ ನನ್ನ ಗಂಡನೂ ನನ್ನ ಸಹಾಯಕ್ಕೆ ಬರಲ್ಲ. ನನ್ನ ಗಂಡ ಅಂತೂ ನಮ್ಮ ಮನೆಗೆ ಬಂದಿದ್ರು ದೊಂಬಿ ಅವ್ರ ಮನೆಯೆಲ್ಲ ಬಂದಿರ್ತಾರೆ. ನನಗೆ ಏನೂ ಇರಲ್ಲ. ಅದ್ರ ಬದಲು ಇನ್ನೂ ಒಂದು 2 ದಿನ ಏನು ಮಾಡ್ಕೊಂಡಿದ್ದಂಗಿರೋದೇ ಎಷ್ಟೋ ವಾಸಿ.